चिक्कोडी तालुक्यातील उमराणी गावातील लोकांनी केईबी चिक्कोडीच्या नागरमंडोळी केंद्रासमोर शेकडो लोकांसह अहोरात्र धरणे आंदोलन करत राज्य सरकार, जनप्रतिनिधी आणि हेस्कॉम विरोधात रोष व्यक्त केला। यावेळी वकील प्रशांत हुक्केरी यांनी सांगितले की काही दिवसांपूर्वी सर्व लोकांनी आंदोलन केले होते। त्यावेळी अधिकाऱ्यांनी 2 दिवसात समस्या सोडवू असे आश्वासन दिले होते। त्यामुळे आंदोलन मागे घेण्यात आले। परंतु 2 दिवस चांगले वीज पुरवठा करून तिसऱ्या दिवशी पुन्हा पूर्णपणे वीज बंद करण्यात आली आहे। ಹೆಸ್ಕಾಂ ಚಿಕ್ಕೋಡಿಯ ನಾಗರಮಂಡಳಿ ಶಾಖೆಯಲ್ಲಿ ಇವತ್ತಿನ ದಿನ ಅಹೋರಾತ್ರಿ ಧರಣಿಯನ್ನು ಮತ್ತೊಮ್ಮೆ ಹಮ್ಮಿಕೊಂಡಿದ್ದೇವೆ। ಇದಕ್ಕೆ ಮುಖ್ಯ ಕಾರಣ ಏನಂತಂದರೆ ಮೊನ್ನೆ ದಿನ ನಾವುಗಳು ಅಹೋರಾತ್ರಿ ಹೋರಾಟ ಮಾಡಿದಾಗ ಇಲ್ಲಿರುವ ಅಧಿಕಾರಿಗಳು ನಮಗೆ ರಿಕ್ವೆಸ್ಟ್ ಮಾಡಿದರು, ಏನಿಲ್ಲ ನಾವು 2 ದಿನದೊಳಗೆ ನಿಮ್ಮ ಸಮಸ್ಯೆಯನ್ನು ಬಗೆಹರಿಸ್ತೀವಿ, ನಾವು ಈಗಾಗಲೇ ಬೆಳಗಾವಿಯಲ್ಲಿ ಮೀಟಿಂಗ್ದಲ್ಲಿ ಇದ್ದೀವಿ, ಆದ ಕಾರಣ ನಿಮ್ಮ ಸಮಸ್ಯೆ ಬಗೆಹರಿಸ್ತೀವಿ ಅಂತ ಅವರು ತಮಗೆ ನಮ್ಮೆಲ್ಲರಿಗೆ ಮನವಿ ಮಾಡಿಕೊಂಡಾಗ ಆ ಅಧಿಕಾರಿಗಳಿಗೆ ನಾವು ಗೌರವ ಕೊಟ್ಟು ಆ ದಿನ ನಮ್ಮ ಅಹೋರಾತ್ರಿ ಹೋರಾಟವನ್ನು ಹಿಂದಕ್ಕೆ ಪಡೆದಿದ್ವಿ। ಆದರೆ ಅಹೋರಾತ್ರಿ ಹೋರಾಟ ಮಾಡಿದ ನೆಕ್ಸ್ಟ್ ದಿನ ಒಂದಿನ ಲೈಟ್ ಕೊಟ್ಟರು, ಅದನ್ನು ನೆಕ್ಸ್ಟ್ ದಿನ ಲೈಟ್ ಕೊಟ್ಟರು, ನಿನ್ನೆ ದಿನ ಸಂಪೂರ್ಣವಾಗಿ ಲೈಟನ್ನು ತೆಗೆದುಬಿಟ್ರು। ಇವತ್ತಿನ ದಿನ ನಾನು ರಾಜ್ಯ ಸರ್ಕಾರಕ್ಕೆ, ಅದರಲ್ಲೂ ವಿಶೇಷವಾಗಿ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರ ಒಂದು ಏನು ಹೇಳ್ತಾ ಇದ್ದೀನಿ ಅಂತಂದ್ರೆ, ಕಾಕಾ ಪಾಟೀಲ್ಗೂ ಫ್ರೀ, ಮಹದೇವಪ್ಪಗೂ ಫ್ರೀ ಅಂದ ನಮ್ಮನ್ನೆಲ್ಲರಿಗೂ ಈ ಪರಿಸ್ಥಿತಿ ತಂದುಬಿಟ್ರಿ, ನೀವೆಲ್ಲ ತಿಳ್ಕೊರಿ। ನಾನು ಇವತ್ತಿನ ದಿನ ರಾಜ್ಯ ಸರ್ಕಾರಕ್ಕೆ ನೇರವಾಗಿ ಹೊಣೆ ಯಾಕೆ ಮಾಡ್ತಾ ಇದ್ದೀನಿ ಅಂತಂದ್ರೆ, ನಾನು ಈಗಾಗಲೇ ಈ ಅಧಿಕಾರಿಗಳ ಜೊತೆ ಈಗ ಮಾತಾಡಿದಾಗ ಅವರು ಅಂದರೆ ಅವರಿಗೆ ಅಧಿಕಾರಿಗಳು ಯಾವ ಮಟ್ಟಕ್ಕೆ ಇದ್ದಾರೆ ಅಂತಂದ್ರೆ, ಅವರಿಗೆ ಇದನ್ನೇ ಇಲ್ಲ ಅಂದ್ರೆ ಟೋಟಲಿ ಅವರಿಗೆ ರಾಜ್ಯ ಸರ್ಕಾರದ ತಪ್ಪನ್ನು ಮೇಲ್ನೋಟಕ್ಕೆ ಎದ್ದು ಕಾಣುತ್ತೆ ಅಂದ್ರೆ ಅವರು ಅಧಿಕಾರಿಗಳು ನಿಸ್ಸಹಾಯಕಾಗಿದ್ದಾರೆ। ಯಾಕಂತಂದ್ರೆ ನಾನು ಮನಗಂಡ ಪ್ರಕಾರ, ಇಲ್ಲಿರುವಂಥ ನಾವೆಲ್ಲರೂ ಮನಗಂಡ ಪ್ರಕಾರ ಇವರಿಗೆ ಸರಿಯಾದ ಕರೆಂಟನ್ನು ಪೂರೈಸಲಿಕ್ಕೆ ಆಗದೇ ಇರೋದ್ರಿಂದ ಇವತ್ತಿನ ದಿನ ಅಧಿಕಾರಿಗಳು ಸತ್ತ ನಿಸ್ಸಹಾಯಕಾಗಿದ್ದಾರೆ। ಇದಕ್ಕೆ ಮುಖ್ಯ ಕಾರಣ ರಾಜ್ಯದ ಮುಖ್ಯಮಂತ್ರಿಯಾದ ಸಿದ್ದರಾಮಯ್ಯ ಸಾಹೇಬ್ರವರು ಹಾಗೂ ಇಂಧನ ಸಚಿವರಾದಂಥ KJ ಜಾರ್ಜ್ ಅವರು। ತಮಗೆಲ್ಲ ಗೊತ್ತಿರ್ಬೋದು, ಕೆಲವೇ ದಿನಗಳ ಹಿಂದ್ಗಡೆ KJ ಜಾರ್ಜ್ ಅವರು ನಾವು ರಾಜ್ಯದ ಎಲ್ಲ ಜನತೆಗೆ 24x7 ಕರೆಂಟನ್ನು ಕೊಡ್ತೀವಿ ಅಂತ ನಮ್ಗೆ ಹೇಳಿದರು। ತಾವೆಲ್ಲರೂ ಕೇಳ್ಕೊಂಡಿದ್ರೆ ತಮ್ಮೆಲ್ಲ ಗೊತ್ತಿದೆ। ಆದರೆ ನಾನೇನು ಕೇಳೋದಂತಂದ್ರೆ, ಇವತ್ತಿನ ದಿನ ಯಾಕೆ ಹೋರಾಟ ಮಾಡ್ತೀವಿ ಅಂದ್ರೆ, ನಮ್ಮ ರಾಜ್ಯದಲ್ಲಿ ತೋಟ್ಪಟ್ಟಿಗಳಲ್ಲಿ 4 ಅಂದರೆ ಸಾಯಂಕಾಲ 6ರಿಂದ 4 ಗಂಟೆವರೆಗೆ ಸಿಂಗಲ್ ಪೇಜ್ ಕೊಡ್ತಾರೆ, ಆಮೇಲೆ 7 ಗಂಟೆ, ಆಮೇಲೆ ನೈಟ್ 4 ಗಂಟೆ, ಆಮೇಲೆ ಬೆಳಗ್ಗೆ 3 ಗಂಟೆ ತ್ರೀ ಪೀಸ್ ವಿದ್ಯುತ್ತನ್ನು ಕೊಡ್ತಾರೆ। ಆದರೆ ದಿನ ಇವತ್ತಿನ ದಿನ ಏನು ಅಧಿಕಾರಿಗಳು ಯಾಕೆ ವಿದ್ಯುತ್ ಸಮಸ್ಯೆ ಕೇಳಿದಾಗ ಅವ್ರು ಏನು ಹೇಳ್ತಾ ಇದ್ದಾರೆ ಅಂತಂದ್ರೆ, ನಿಮ್ಮ ರೈತರು ರೇಂಜರ್ ಹಚ್ಚಿ ಕರೆಂಟ್ 3 ಪೀಸ್ ಕರೆಂಟ್ ಇದ್ದಾಗ ಮೋಟ್ರ್ ಚಾಲು ಮಾಡಿ ಬೆಳೆಗಳಿಗೆ ನೀರು ಹಾಯಿಸ್ತಾರೆ ಅಂತ ಸುಳ್ಳು ಮಾಹಿತಿ ಕೊಡ್ತಾರೆ। ಆ್ಯಕ್ಚುಲಿ ಏನು ಸಮಸ್ಯೆ ಐತೆ ಅಂದ್ರೆ, ಹುಬ್ಬಳ್ಳಿಯಿಂದ ಬರಬೇಕಾದಂಥ ವಿದ್ಯುತ್ತನ್ನು ಸರಿಯಾಗಿ ಸಪ್ಲೈ ಮಾಡ್ತಾ ಇಲ್ಲ। ಮತ್ತು ಏನೋ ಅವ್ರು ಹೇಳಿದವರು ಏನು ಮೀಟ್ರ್ ಕುಣಿಸಿದಾರನ್ರಿ, ಎಲ್ಲ KEB ಸ್ಟೇಷನ್ ಒಳಗೆ ಮೀಟ್ರ್ ಕುಣಿಸಾರತ್ತಾರೆ, ಅದು ಆಟೋಮೆಟಿಕ್ಕಾಗಿ ಅದು ಇದನ್ನ ಟ್ರಿಪ್ ಆಗಿಬಿಡ್ತಾರೆ, ಲಾಕ್ ಆಗಿಬಿಡ್ತಿರ್ತಾರೆ ಅಂದ್ರೆ ಈ ರೀತಿ ಈಗ ಇವರು ಸುಳ್ಳು ಮಾಹಿತಿ ಇರ್ತಾರೆ। ಮತ್ತೊಂದು ಹೇಳ್ತಾ ಇದ್ದೀನಿ ಕೇಳ್ರಿ, ಇವತ್ತಿನ ದಿನ ನಮ್ಮ ಚಿಕ್ಕೋಡಿಯ ಸಂಸದ ಅಂತ ಕುಮಾರಿ ಸಹೋದರಿ ಪ್ರಿಯಾಂಕಾ ಜಾರಕಿಹೊಳಿ ಸಹೋದರಿಯವರು ಪ್ರಥಮವಾಗಿ ಈ ಸಂಸತ್ ಸ್ಥಾನದಲ್ಲಿ ಭಾಷಣ ಮಾಡುವಾಗ ಸಹೋದರಿ ನಮಗೆ ಏನಂತ ಹೇಳಿದ್ರು ಅಂದರೆ, ನಾನು ಶಿಕ್ಷಣದ ಬಗ್ಗೆ ಮತ್ತು ಇಲ್ಲಿರುವಂಥ ಶಿಕ್ಷಣ ವ್ಯವಸ್ಥೆ ಬಗ್ಗೆ ಅತ್ಯಂತ ಸುಂದರವಾಗಿ ಮಾತಾಡಿದ್ರು, ನಾನು ಸಹಿತ ಆ ಭಾಷಣಕ್ಕೆ ಹೆಮ್ಮೆ ಪಟ್ಟಿದ್ದೆ, ನಮ್ಮ ಕ್ಷೇತ್ರದಿಂದ ಒಬ್ಬ ಉತ್ತಮ ಸಂಸದೆ ಆಯ್ಕೆಯಾಗಿದೆ ಅಂತ ನಾನು ಖುಷಿಪಟ್ಟಿದ್ದೆ। ಆದರೆ ಆ ಸಂಸದೆಗೆ ಗೊತ್ತಿಲ್ಲ, ಸುಮಾರು 15 ದಿನಗಳಿಂದ ಈ ಭಾಗದ ತೋಟ್ಪಟ್ಟಿಗಳಲ್ಲಿರುವಂತಹ ವಿದ್ಯಾರ್ಥಿನಿಯರು ಅಭ್ಯಾಸ ಮಾಡದೇ ಇರುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ, ಕರೆಂಟ್ ಸರಿಯಾಗಿ ಕೊಡ್ತಾ ಇಲ್ಲ। ಸಹೋದರಿಯರೇ, ದಯಮಾಡಿ ಸಹೋದರಿ ಪ್ರಿಯಾಂಕಾ ಜಾರಕಿಹೊಳಿ ಇತ್ತ ಕಡೆ ಲಕ್ಷ್ಯ ಕೊಡ್ರಿ, ನಿಮ್ಮ ತಂದೆಯವರೇ ಈ ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವರಿದ್ದಾರೆ, ಅವರ ಗಮನಕ್ಕೆ ತರ್ರಿ, ನೀವೆಲ್ಲ ಪ್ರಥಮವಾಗಿ ಸಂಸದರಾಗಿ ಇಲ್ಲಿರುವಂಥ ಯಾಕೆ ನಮ್ಮಂಥ ಈ ಮಡ್ಡಿ ಭಾಗದ ಜನರಿಗೆ ಯಾಕೆ ನೀವೆಲ್ಲ ಅನ್ಯಾಯ ಮಾಡ್ತಾ, ಪ್ರತಿಯೊಂದು ವಿಷಯದಲ್ಲಿ ಅನ್ಯಾಯ। ನಾವು ಏನು ಕೇಳ್ತಾ ಇದ್ದೀವಿ, ನಿಮಗೇನಕ್ಕೆ 24x7 ಕರೆಂಟ್ ಕೊಡ್ತಾ ಅಂತ ಕೇಳ್ತಾ ಇಲ್ಲ, ಕೇವಲ ನಾವು ಕೇಳ್ತಾ ಇರೋದು 4 ಗಂಟೆಯ ಸಿಂಗಲ್ ಪೀಸ್, 6ರಿಂದ 10 ಗಂಟೆಯ ಸಿಂಗಲ್ ಪೀಸ್ ವಿದ್ಯುತ್ ಕೊಡ್ರಿ, ಆಮೇಲೆ 7 ಗಂಟೆವರೆಗೆ ನಮಗೆ 3 ಪೀಸ್ ವಿದ್ಯುತ್ ಕೊಡ್ತಾ ಕೇಳ್ತಾ ಇದ್ದೀವಿ। ಅಷ್ಟೇ ಅಲ್ಲ, ಮತ್ತೊಂದು ಹೇಳಬೇಕಂತಂದ್ರೆ ಇದಕ್ಕೆ ಮುಖ್ಯ ಕಾರಣ ರಾಜ್ಯದ ಸಿದ್ದರಾಮಯ್ಯ ಸಾಹೇಬ್ರವರೇ ಲಕ್ಷ್ಯ ಕೊಡ್ರಿ। ನಾನು ಏನೇ ಹೇಳ್ತಾ ಇದ್ದೀನಿ ಸರ್, ಮತ್ತೊಂದು ಈ ನಿಮ್ಮ ಮಾಧ್ಯಮದ ಮುಖಾಂತರ ನಾನು ಇಷ್ಟೇ ರಿಕ್ವೆಸ್ಟ್ ಮಾಡೋದು ಏನಂತಂದ್ರೆ, ನೀವು ಕರೆಂಟ್ ಯಾರಾದರೂ MLA ಮನೆಯೊಳಗೆ MP ಮನೆಯಾಗ ಕರೆಂಟ್ ತೆಗಿಯೋಕ್ಕೆ ಸಾಧ್ಯ ಐತಾನೆ, ಯಾಕೆ ಬಡವ್ರ ಮನೆಯಾಗಿಂದ ಯಾಕೆ ಕರೆಂಟ್ ತೆಗಿತೀರಿ ನೀವೆಲ್ಲ? ಇವತ್ತಿನ ನಮ್ಮ ರಾಜ್ಯದಲ್ಲಿ ರಾಜ್ಯದಲ್ಲಿ ಅಷ್ಟಲ್ಲ, ಇಡೀ ದೇಶದಲ್ಲಿನೇ ಸೀಮೆಯೇ ಸಿಗೋದಿಲ್ಲ। ಇವತ್ತಿನ ಸೀಮೆಯೇ ಸಿಗದೇ ಇರೋದ್ರಿಂದ ವಿದ್ಯಾರ್ಥಿಗಳು ಯಾವ ರೀತಿ ಅಭ್ಯಾಸ ಮಾಡಬೇಕು? ಮತ್ತೊಂದು ದಿನ ಈಗೆಲ್ಲ ವಾರ್ಷಿಕ ಪರೀಕ್ಷೆಗಳು ಪ್ರಾರಂಭ ಆಗಿವೆ, ಈಗಾಗಲೇ ವಾರ್ಷಿಕ ಪರೀಕ್ಷೆಗಳು ಪ್ರಾರಂಭವಾಗಿರೋದ್ರಿಂದ ವಿದ್ಯಾರ್ಥಿಗಳು ಅಭ್ಯಾಸ ಮಾಡಬೇಕಾದಂಥ ಸಮಸ್ಯೆ ಇದೆ। ಅಷ್ಟೇ ಅಲ್ಲ, ತೋಟ್ಪಟ್ಟಿಗಳೊಳಗೆ ಹುಳ ಉಪ್ಪಟ್ಟಿ ಎಲ್ಲ ಹಾವುಗಳ ಸಮಸ್ಯೆ ಇದೆ। ಮತ್ತೊಂದೆಲ್ಲ ತಮ್ಮ ಮಾಧ್ಯಮದವ್ರಿಗೆ ಗೊತ್ತಿದೆ, ಏನಂತಂದ್ರೆ ಕಳ್ಳತನದ ಕೆಲಸಗಳು ಜಾಸ್ತಿ ಆಗ್ತಾ ಇದ್ದಾವೆ। ಇಂಥೆಲ್ಲ ಸಮಸ್ಯೆಗಳಿದ್ದಾಗ ಅಷ್ಟೇ ಅಲ್ಲ, ಬಡ ತಾಯಂದ್ರೆ ಹೆಂಗೆ ಯಾರು ಸಾಯಂಕಾಲ ಯಾವ ರೀತಿ ಅಡುಗೆ ಮಾಡಬೇಕು ಅವರೆಲ್ಲ?
ಬಡ ತಾಯಂದಿರು ಯಾವ ರೀತಿ ಅಡುಗೆ ಮಾಡಬೇಕು, ಅವರು ವೃದ್ಧರು ಯಾವ ರೀತಿ ಇರಬೇಕು, ಆಮೇಲೆ ಬಾಣಂತಿ ಸಹೋದರಿಯರು ತೋಟಪಟ್ಟಿಗಳೊಳಗೆ ಎಷ್ಟು ಸಮಸ್ಯೆ ಅನ್ನೋದು ನಿಮಗೆಲ್ಲ ಗೊತ್ತೈತನ. ಇದ್ರ ಬಗ್ಗೆ ತಾವೆಲ್ಲ ಯಾಕೆ ಗಮನ ಹರಿಸ್ತಾ ಇಲ್ಲ? ಮತ್ತು ನೀವು ಮತ್ತೊಂದು ಹೇಳತ್ತ, ನಾವೆಲ್ಲರೂ ಇಲ್ಲಿ ಬಂದವ್ರು ಯಾರು ನಿಮ್ಮ ಕರೆಂಟ್ ಫ್ರೀ ಕೊಡು ಅಂತ ಕೇಳಿರಲಿಲ್ಲ, ನೀವಾಗಿ ಕೊಟ್ಟಿದ್ದೀರಿ. ಕರೆಂಟ್ ಫ್ರೀಯಾಗಿ ಕೊಟ್ಟಿದ್ದೀರಿ ಅಂದಾಗ ನೀವು ಕರೆಂಟ್ ಸರಿಯಾಗಿ ಕೊಡ್ರಿ. ನಾವು ಇಲ್ಲಿ ಯಾರು ಕೇಳಿದ್ರನಪ್ಪ 200 ಯೂನಿಟ್ ಕರೆಂಟ್ ಫ್ರೀ ಯಾರು ಕೇಳಿದ್ರು ನೀವೇ ಹೇಳಿರಿ. ಮತ್ತು ಸರಿಯಾಗಿ ವಿದ್ಯುತ್ ಕೊಡೋಕೆ ಆಗೋದಿಲ್ಲ ಅಂತಂದ್ರೆ ಯಾಕೆ ನೀವು ಆಶ್ವಾಸನೆ ಕೊಟ್ರಿ? ಯಾಕೆ ನಮ್ಮ ರೈತರಿಗೆ, ನಮ್ಮ ಬಡ ಜನರಿಗೆ ಅನ್ಯಾಯ ಮಾಡತ್ತೀರಿ ನೀವು? ಅದಕ್ಕೆ ನಾನು ರಾಜ್ಯ ಸಿದ್ದರಾಮಯ್ಯ ಸಾಹೇಬ್ರವರೇ, ದಯಮಾಡಿ ನಮ್ಮ ವಿಶೇಷವಾಗಿ ನಮ್ಮ ಉಮರಾಣಿ ಗ್ರಾಮದೊಳಗಂದ್ರೆ ಏನು ಸಮಸ್ಯೆ ಐತೆ ಅಂತಂದ್ರೆ ಇಲ್ಲಿ ಯಾರು ಹೇಳೋರಿಲ್ಲ ಕೇಳೋರಿಲ್ಲ ಅಂತ ವಾತಾವರಣ ಪರಿಸ್ಥಿತಿ ಐತಿ. ತೋಟಪಟ್ಟಿ ಜನ ಇಷ್ಟೆಲ್ಲ ಇವತ್ತಿನ ಈ ರಾತ್ರಿ ಒಳಗೆ ಇಟ್ಟು ಜನ ನಾವೆಲ್ಲ ಬಂದೇವತ್ತಂದ್ರೆ ನಮಗೆಲ್ಲ ಕೆಲಸ ಇಲ್ಲ ಅಂತ ಬಂದಿಲ್ಲರಿ. ನಾವೆಲ್ಲ 15 ದಿನಗಳಿಂದ ನಾವೆಲ್ಲ ಸಮಸ್ಯೆನ ಎದುರಿಸ್ತಾ ಇದ್ದೀವಿ. ಆ ಒಂದು ಕಾರಣಕ್ಕಾಗಿ ಇವತ್ತಿನ ದಿನ ನಾವು ಮತ್ತೊಮ್ಮೆ ಅಹೋರಾತ್ರಿ ಹೋರಾಟ ಮಾಡ್ತಾ ಇದ್ವಿ. ಮತ್ತು ನಾನು ಈ ಮಾಧ್ಯಮದ ಮುಖಾಂತರ ಇಲ್ಲಿರುವಂಥ ಅಧಿಕಾರಿಗಳು, ಈಗ ಯಾರು ನಮ್ಮ ಜಲಗಾರ್ ಅಲ್ರಿ, ಜಲಗಾರ್ ಅವರು ನನ್ನ ಜೊತೆಗೆ ಮಾತಾಡಿದ್ರು. ಅವರು ಯಲಗಾರ್ ಅವ್ರು ಮಾತಾಡಿದ್ರು. ಅವರು ಮಾತಾಡೋ ಶೈಲಿಯನ್ನು ನೋಡಿದ್ರೆ ಅವರು ಸಹಿತ ನಿಸ್ಸಹಾಯಕದಾರ ಅಧಿಕಾರಿಗಳು. ನಾನು ಇಲ್ಲಿ ಬರೋಕ್ಕಾಗತ್ತೆ ಕೇಳೋರು ಸ್ಪಷ್ಟವಾಗಿ ಹೇಳ್ತಾರೆ, ನಮಗೆ ಈಗ ಬರೋಕ್ಕಾಗಿಲ್ಲ ಅಂತ ಹೇಳಿದ್ರೆ. ನಾನು ಹೇಳಿದೆ, ನಿಮ್ಗೆ ಬರೋಕ್ಕಾಗಿಲ್ಲ, ನಾವು ಇಲ್ಲಿಂದ ಹೋಗಂಗಿಲ್ಲ. ನಾನು ಸ್ಪಷ್ಟವಾಗಿ ಹೇಳೀನಿ, ನೀವು ಬರೋಕ್ಕಾಗಿಲ್ಲ, ನಾವು ಇಲ್ಲಿಂದ ಹೋಗಂಗಿಲ್ಲ. ಅಹೋರಾತ್ರಿ ಹೋರಾಟ ಮಾಡ್ತೀವಿ, ನೀವು ಕರೆಂಟ್ ಕೊಡೋ ತನಕ ನಾವು ಇಲ್ಲೇ ಇರ್ತೀವಿ ಅಂತ ನಾನು ಹೇಳ್ತಾ ಇದ್ದೀನಿ. ಮತ್ತೊಂದು ಏನಂತ ಈ ಮಾಧ್ಯಮಕ್ಕೆ ಹೇಳೋತಂದ್ರೆ, ಅವ್ರು ಎಲ್ಲಿವರೆಗೆ ನಮಗೆ ನ್ಯಾಯವನ್ನು ಕೊಡಿಸಂಗಿಲ್ಲ ಅಲ್ಲಿ ತನಕ ನಾವು ಇಲ್ಲಿಂದ ಕದಲಂಗಿಲ್ಲ. ಇದಕ್ಕೆಲ್ಲರೂ ನೀವು ತಯಾರಿದ್ದೀರಿ? ಕೇಳ್ತಾ ಇದ್ದೀನಿ ಇಷ್ಟ. ನಿಮ್ಮ ಹೆಸರು? प्रशांत हुक्केरी. यावेळी शेतकरी गजानन दाननवर यांनी सांगितले की वीज नसल्यामुळे माझ्या मुलाला अभ्यास करण्यात अडचण येत आहे. तो अभ्यासासाठी आपल्या आईच्या गावातील महाराष्ट्रातील अब्दुल्लाट येथे गेला आहे, असे त्यांनी आपल्या व्यथा मांडल्या. ಕೆಬಿಗೆ ಅವಾಗ ಅಧಿಕಾರಿಗಳು ರಿಕ್ವೆಸ್ಟ್ ಮಾಡ್ಕೊಂಡು ಇದನ್ನು ಮಾಡೋಣ, ಒಂದು ಸಲ ಹೊಳಿ ಹೋದ್ರಿ. ಮತ್ತು ಒಂದು ಸ್ಕ್ವಾಟ್ರು ಆಮೇಲೆ ಮತ್ತೆ ಕೊಡಕ್ಕೆ ತಯಾರಿಲ್ಲ ರೀ. ನನಗೆ 2ನೇ ಸಲ ಬಂದೇವ್ರಿ. ಈಗ ಮನೆ ಬಂದಾಗ ನಮ್ಮ ಹುಡುಗ ಈಗ ಸೆಕೆಂಡ್ ಇಯರ್ ಅದ ರೀ. ಮನೆ ಬಂದಾಗ ಮನ್ಯಾಗಿದ್ರೆ ಅಭ್ಯಾಸ ಮಾಡೋಕೆ. ಈಗ ಕರೆಂಟ್ ಇಲ್ಲ, ನಾನು ಇವತ್ತು ಅವ್ರ ಐ ಮನೆಗೆ ಹೋಗಿದ್ದಾರೆ ರೀ. ಇವತ್ತು ಬಿಟ್ಟು ಬಂದೇನಿ ರೀ. ಅವ್ನು ಕರೆಂಟ್ ಇಲ್ಲ ಮನ್ಯಾಗ. ಈಗ ಅಭ್ಯಾಸ ಹೆಂಗೆ ಮಾಡ್ಬೇಕು ನಾವು? ಸೆಕೆಂಡ್ ಇಯರ್ ಈಗ ಇದಕ್ಕೆ ಮಹಾರಾಷ್ಟ್ರಕ್ಕೆ ಅಬ್ದುಲ್ಲಾಟಕ್ಕೆ ಕಳ್ಸೇನಿ. ಅಲ್ಲಿ ಪಾಪ ಅಲ್ಲಿ ಹೋಗ್ತಾನೆ ಅನ್ನಕತ್ತ, ಅಲ್ಲಿ ಕಳಿಸಿ ಬಂದೇನಿ ರೀ. ಇವತ್ತು ಕರೆಂಟ್ ಇಲ್ಲ ಸಲುವಾಗಿ ಈಗ ಅಭ್ಯಾಸ ಸೆಕೆಂಡ್ ಇಯರ್, ಈಗ 1 ತಾರೀಕಿಂದ ಸೆಕೆಂಡ್ ಇಯರ್ ಎಕ್ಸಾಮ್ ಅದಾವ್ರಿ. ಸಮಸ್ಯೆದಿಂದ ಮಹಾರಾಷ್ಟ್ರಕ್ಕೆ ಕಳ್ಸೇನಿ. ಅವನಾಗ ಐ ಮನೆಗೆ ಹೋಗಿ ಅಭ್ಯಾಸ ಮಾಡ್ತಾನೆ ಪಾಪ ಅಂತ ಹೇಳಿದಾರೆ. ಅದಕ್ಕೆ 2ನೇ ಸಲ ಬಂದೇವ್ರಿ. या आंदोलनात महांतेश दोडमनी, शशिकांत सणदी, राकेश डबगोल, अजित हुक्केरी, चेतन हुक्केरी यांच्यासह अनेक ग्रामस्थ मोठ्या संख्येने उपस्थित होते. उदय होसमनी, KMM मराठी, चिक्कोडी.